ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ, ಹಾಗೆ ನನ್ನ ಬೆಸ್ಟಿಯ ಸೀಮೆಂತ ಕೂಡ ಆಗಿರುತ್ತೆ. ಸೊ ಇದು ಶಾರ್ಟ್ ಕ್ಲಿಪ್ಪಿಂಗ್ ಅಂತ ಹೇಳ್ಬೋದು. ಊಟಕ್ಕೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ. ನಾನ್ ವೆಜ್ ಪ್ರಿಯರಿಗೆ ಹೇಳಿ ಮಾಡಿಸುವಂಥ ಒಂದು ಜಾಗ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಜಾಗ ಬಗ್ಗೆನು. ಬನಶಂಕರಿ ದೊಣ್ಣೆ ಬಿರಿಯಾನಿ ಅಂತ ಹೇಳಿ, ಇದು PS ಕಾಲೇಜ್ ಹನುಮನ್ ನಗರ್ ಇದೆಯಲ್ಲ, ಅಲ್ಲಿರುತ್ತೆ. ಸೊ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಸರ್ವಿಸ್ ಹಾಲ್ ಕೂಡ ಓಪನ್ ಆಗಿದೆ. ಸೊ ಅದನ್ನು ಹೇಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಶೂಟ್ ಮಾಡಿಕೊಂಡೆ. ಇಲ್ಲಿ ನೋಡ್ತಿರ್ಬೋದು ತಾತ ಮತ್ತು ಮೊಮ್ಮಗಳದು ಯಾವ ಥರ ಕೋಆರ್ಡಿನೇಷನ್ ವರ್ಕ್ ಆಗ್ತಿದೆ ಅಂತ ಹೇಳಿ. ಸೊ ನಮ್ಮಪ್ಪ ಯೂಶಲಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು. ಆ ಸ್ನ್ಯಾಕ್ಸ್ನ ಜೋಡಿಸ್ಬೇಕಾಗಿತ್ತು, ಅದ್ರ ಜೊತೆಗೆ ಪಾಪಗೂ ಸ್ವಲ್ಪ ಎಲ್ಲ ಕೊಡಬೇಕಿತ್ತು. ಅವಳು ಏನು ಅಷ್ಟು ಇಷ್ಟಪಟ್ಟು ಈ ಥರ ಮುರ್ಕು ತಿನ್ನಲ್ಲ, ಬಟ್ ಈ ಚೌಚೋದು ಒಂದೊಂದೇ ಕಡ್ಡಿ ತೆಗೆದು ತಿನ್ಕೊಳ್ಳೋದು ಅದೆಲ್ಲ ಮಾಡ್ತಾಳೆ. ಬಿಕಾಸ್ ಒಂದು 4 ಹಲ್ ಬಂದಿದೆ ಅಲ್ವಾ, ಸೊ ಅದು ಕಟ್ಟುಮ್ ಅಂತ ತಿಂತಾಳೆ. ಬರ್ಫಿಗಳೆಲ್ಲ ಸ್ವಲ್ಪ ತಿಂತಾಳೆ, ಬಿಕಾಸ್ ಎಲ್ಲದಕ್ಕೂ ರೂಢಿ ಮಾಡಿಲ್ಲ ಅಂದರೂ ಸ್ವಲ್ಪ ಇನ್ ಫ್ಯೂಚರ್ ಅದು ಅವರು ತಿಂತಾರೆ. ಬಟ್ ಕಾಷನ್, ಇದು ಹೆಲ್ದಿ ಅಲ್ಲ, ಐ ಆಮ್ ನಾಟ್ ಪ್ರಮೋಟಿಂಗ್, ಆಯಿತಾ. ಸೊ ಅದನ್ನೆಲ್ಲ ತಾತ ಒಂದೊಂದೇ ಕೊಡ್ತಾ ಇರೋದಕ್ಕೆ ಅವಳ ಅಕ್ಕ ಜೋಡಿಸ್ತಾ ಇರೋದಕ್ಕೆ, ಜೋಡಿಸೋವರೆಗೂ ಜೋಡಿಸಿದ್ಲು, ಬರ್ತಾನೆ ಇದೆ ಅಂತ. ಆಮೇಲೆ ಒಂದೊಂದೇ ಎತ್ತು ಬಿಸಾಕಕ್ಕೆ ಶುರು ಮಾಡಿದ್ಲು. ಸೊ ಇವಾಗಂತೂ ಯಾಕೆ ಕೇಳ್ತೀರಾ, ಒಳ್ಳೆ ಕಾಟ ಕೊಡ್ತಾಳೆ ನಿಜವಾಗ್ಲೂ. ಬಿಕಾಸ್ ಇದು ಟಾಡ್ಲರ್ ಸ್ಟೇಜ್ ಬಂದ್ಬಿಟ್ಟಿದ್ದೀನಿ ನಾನು. ಹಬ್ಬ, ಐ ಕಾಂಟ್ ಕಂಟ್ರೋಲ್ ಹರ್, ಹಂಗಾಗಿದೆ. ಅದನ್ನೇ ತುಳಿಯಕ್ಕೆ ಹೋಗೋದು ಅಲ್ಲುಡಿ, ಹಂಗೆಲ್ಲ ಮಾಡೋದು, ತರಲೆ ಮಾಡ್ತಾಳೆ. ಅದಕ್ಕೆ ಇದು ಜಿ ಮಾಂಗ್ ಮಾಡಬಾರ್ದು, ನಮಸ್ಕಾರ ಮಾಡು ಅಂದರೆ ನೋಡಿ ನಮಸ್ಕಾರ ಮಾಡಿಕೊಂಡ್ಲು. ಸೊ ಹೀಗೆ, ಸೊ ಮನೆಯಲ್ಲಿ ಮಕ್ಳಿರೋರಿಗೆಲ್ಲ ಗೊತ್ತಿರುತ್ತೆ ಹೇಗೆ ತುಂಟಾಟಗಳು ಆಡ್ತಾರೆ ಅಂತ. ಲೆವೆಲ್ ಬೈ ಲೆವೆಲ್ ನಮಗೆ ಟೆನ್ಷನ್ನು, ಪ್ರೆಷರು ಎಲ್ಲ ಕೂಡ ಶುರು ಆಗುತ್ತೆ. ಸೊ ದ ನೆಕ್ಸ್ಟ್ ಡೇ, ಆ್ಯಸ್ ಐ ಟೋಲ್ಡ್, ನನ್ನ ಫ್ರೆಂಡ್ ಸೀಮಂತಾಗ್ ಅಂತ ನಾನು ಭಾಸ್ಕರ್ ಬೆಳಿಗ್ಗೆನೇ ಹೊರಟಿದ್ದೀವಿ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ 11 o'clock ಏನೋ ಇತ್ತು, ನಾವು ಬೇಗನೆ ಟ್ರೈ ಮಾಡಿದ್ವಿ ಬಿಡೋದಕ್ಕೆ. ಸೊ ಬಿಕಾಸ್ ಆಫ್ ಟ್ರಾಫಿಕ್ ಏನೋ ಗೊತ್ತಿಲ್ಲ, ಅವತ್ತು ಸಿಕ್ಕಾಪಟ್ಟೆ ಆಯಿತು. ಮೀನ್ ವೈಲ್ ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದಿರಲಿಲ್ಲ. ಸೊ ನಾನು ಭಾಸ್ಕರ್ ಇಬ್ಬರು ಹೋಗಿದ್ವಿ. ಬಿಕಾಸ್ ಬೆಳಗ್ಗೆಯಿಂದ ನಾವು ಅವ್ರ ಫಂಕ್ಷನ್ ಮುಗಿಯೋವರೆಗೂ ನಾವು ಇರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಸೊ ತುಂಬ ಲೇಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಅಗೇನ್ ಐ ಡೋಂಟ್ ವಾಂಟ್ ಟು ಬಿ ಇನ್ ರಿಸ್ಕ್, ಅಂದರೆ ಅವಳನ್ನ ಅಷ್ಟು ಹಿಂಸೆ ಕೊಡೋಕೆ ಇಷ್ಟ ಇಲ್ಲ. ನೋಡ್ತಿರ್ಬೋದು ಮುದ್ದಮ್ಮ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ನಮ್ಮ ಮಂಜು ಅವಳು. ಸೊ ಸಖತ್ತಾಗಿದ್ದು. ನಾನು ಈ ವಿಡಿಯೋ ಇವಾಗ ಪೋಸ್ಟ್ ಮಾಡ್ತಿದ್ದೀನಿ, ಒಳಗೆ ಮಗುನೂ ಆಗೋಯ್ತು. ಶಿ ಇಸ್ ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಅದು ಮಾತ್ರ. ಆಲ್ವೇಸ್ ಬೇಬೀಸ್ ಆರ್ ವೆರಿ ಕ್ಯೂಟ್ ಅಂತಲೇ ಹೇಳ್ಬೋದು. ಸೊ ಅವ್ರದ್ದೊಂದು ಫೋಟೋ ಶೂಟ್ ಎಲ್ಲ ತೊಗೊಳ್ತಿದ್ರು, ಅದು ಸಣ್ಣ ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ನಿಮಗೆ ಹ್ಯಾಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ, ಆ್ಯಸ್ ಅ ಫ್ಯಾಮಿಲಿ ಫಂಕ್ಷನ್ ಥರನೇ ಅನ್ನಿಸ್ತು. ಬೆಳಗ್ಗೆ ಹೋಗಿ ನಾವು ಕೂಡ ಸಂಜೆ ತನಕ ಇದ್ದು ಎಂಜಾಯ್ ಮಾಡಿ ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಯೂಶ್ವಲಿ ಇಂಥ ಬಾಂಡೇಜ್ ಸಿಗೋದು ತುಂಬ ಕಷ್ಟ, ಟಚ್ ವುಡ್ ಹಾಗೇ ಇರಲಿ. ಸೊ ಹೇಗೆಂದ್ರೆ ಫ್ರೆಂಡ್ಸ್ ಆಗಿ ನಮ್ಮ ಬಿಗಿನಿಂಗ್ ಶುರು ಆಗುತ್ತೆ, ಇಟ್ ಇಸ್ ಟರ್ನಿಂಗ್ ಇನ್ ಟು ಅ ಫ್ಯಾಮಿಲಿ ಅಂದಾಗ ಹೆಂಗೆ ಅನಿಸುತ್ತೆ ನೋಡ್ತಿದ್ರೆ. ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ, ಆಲು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿತ್ತು. ಸೊ ಇದು ಬಂದುಬಿಟ್ಟು JP ನಗರ್ ಕಡೆ ನಿಮಗೆ ಬರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಪಾಕಶಾಲಾ ಏನಂತ ಹೇಳ್ತಾರೆ ಅದಕ್ಕೆ, ಪಾರ್ಟಿ ಹಾಲ್. ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಸೊ ಡೆಕೋರೇಷನ್ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ. ಇಟ್ ವಾಸ್ ಆಲ್ ಟುಗೆದರ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಬ್ಯಾಕ್ ಡ್ರಾಪು, ಇದು ಫುಡ್ ಅರೇಂಜ್ಮೆಂಟ್ಸು, ಮತ್ತು ಒಂದು ಬೇಬಿ ಬೋರ್ಡ್ ಕೊಡ್ತಾರೆ ಗೊತ್ತಾ, ಜೆಂಡರ್ ಪ್ರಿಡಿಕ್ಟ್ ಮಾಡೋದಕ್ಕೆ, ಅದು. ಮತ್ತು ಇನ್ನೇನು ಕೊಟ್ಟಿದ್ರು ಅದ್ರ ಜೊತೆಗೆ ಹಾರ, ಗಾರ್ಲ್ಯಾಂಡ್ 2 ಅನ್ಸದೆ, ನಾಟ್ 2. ಸೊ ಇದೆಲ್ಲ ಕೂಡ ಆಸ್ ಅ ಪ್ಯಾಕೇಜ್ ಆಗಿ ಡಿಸ್ಕಸ್ ಮಾಡಿದ್ರು. ರಿಟರ್ನ್ ಗಿಫ್ಟ್ ಅದರ ಜೊತೆ ಸಪ್ರೇಟ್ ಅಂತ ಅನಿಸುತ್ತೆ, ಅದ್ರ ಬಗ್ಗೆ ಎಕ್ಸಾಕ್ಟ್ ಐಡಿಯಾ ಇಲ್ಲ. ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದ್ಬಿಟ್ಟು ಅಲ್ಲಿ ನೋಡಿದ್ರಲ್ಲ ಬಾರ್ಬಿ ರೊಟೇಟ್ ಆಗ್ತಿದ್ಯಲ್ಲ, ದಟ್ ವಾಸ್ ರಿಯಲಿ ಸೋ ಗುಡ್ ಗೊತ್ತಾ. ಕಣ್ಣಿಗೆ ಎಷ್ಟು ಚಂದ ಕಾಣೋದು ಅಂತಂದರೆ, ಬೊಂಬೆಗಳು ಅಷ್ಟೇ ಸಿಕ್ಕಾಪಟ್ಟೆ ಕಳೆಯಾಗಿತ್ತು, ನೋಡೋಕೆ ಮುದ್ದಾಗಿತ್ತು. ನಾನು ಅನ್ಕೋತಿದ್ದೆ ಲಿಟ್ರಲಿ ನಮ್ಮ ಅದೃಷ್ಟನ ಕರ್ಕೊಂಡು ಹೋಗಿದ್ರೆ ಎಲ್ಲ ಕೂಡ ಕಿತ್ತಿ ಗುಡ್ಡೆ ಹಾಕ್ಬಿಟ್ಟಿರೋಳು, ಅಮ್ಮ ಇಲ್ಲಿ ನೋಡು, ಅಮ್ಮ ಅಲ್ಲಿ ನೋಡು ಅಂತ. ಬಿಕಾಸ್ ಅವಳು ತುಂಬ ಎಕ್ಸ್ಪ್ರೆಸಿವ್ ಇದ್ದಾಳೆ. ಸೊ ನೋಡಿರ್ತೀರ ನೀವು, ಅವಳದೇ ಸಪ್ರೇಟ್ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಮಾಡಿದ್ದೀನಿ, ಅದೃಷ್ಟ ಅದಿರಾ ಅಂತ. ಸೊ ಇನ್ಸ್ಟಾಲು ಕೂಡ ನೀವು ಫಾಲೋ ಮಾಡ್ಬೋದು. ಅವಳು ಮಾಡೋ ಎಲ್ಲ ಚೇಷ್ಟೆ ಕೂಡ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಬ್ಯಾಕ್ ಡ್ರಾಪ್ ಮಾತ್ರ ತುಂಬ ಸಟಲ್ ಆ್ಯಂಡ್ ನೀಟ್ ವರ್ಕ್ ಆಗಂತ ಹೇಳ್ಬೋದು ನಾವು. ಸೊ ಅವರಿಬ್ಬರ ಅಟೈರ್ಗೂ ಬ್ಯಾಕ್ ಡ್ರಾಪ್ಗೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಬಟ್ ನಂದೀಶನ ಸ್ವಲ್ಪ ಅಟೈರ್ ಚೇಂಜ್ ಮಾಡ್ಕೋಬೇಕಿತ್ತು ಅಂತ ನನಗನ್ಸ್ತಿತ್ತು. ಐ ಥಾಟ್ ಅವರೊಂದು ಗ್ರೀನ್ ಕಲರ್ ಜುಬ್ಬ ಹಾಕೊಂಡ್ಬಿಟ್ಟಿದ್ರೆ ಪರ್ಫೆಕ್ಟ್ ಅನ್ನೋ ಥರ ಇರ್ತಿತ್ತು. ಬಟ್ ಹೀ ಥಾಟ್ ಲೈಕ್ ರೇಷ್ಮೆದು ಹಾಕೊಳ್ಳೋಣ, ಇಬ್ಬರು ರೇಷ್ಮೆ ಇದೆ ಅಲ್ವಾ. ಸೊ ಸ್ವಲ್ಪ ಲಾಸ್ಟ್ ಪ್ರಿಪ್ರೇಷನ್ ಗೊತ್ತಲ್ಲ, ಗಂಡು ಮಕ್ಳು ನಮ್ಮನ್ನ ಎಲ್ಲ ಪ್ರಿಫರೆನ್ಸ್ ಕೊಟ್ಟು ಪಾಪ ಅವ್ರಿಗೆಲ್ಲ ಲಾಸ್ಟ್ ಮೂಮೆಂಟ್ ಎಲ್ಲ ಆಗುತ್ತೆ ಅಂತ. ಸೊ ಅವರು ಕೂಡ ಚೆನ್ನಾಗಿ ರೆಡಿ ಆಗಿದ್ರು. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಆಗಿತ್ತು. ಸೊ ನೋಡಿ ಬಂದರು.
ಸೊ ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ. ಅದೇ ನಾನು ಹೇಳಿದ್ನಲ್ಲ, ಇನಿಷಿಯಲಿ ಫ್ರೆಂಡ್ಸ್ ಆಗಿ ನೋಡಿ ನಾವು ದೇ ಆರ್ ಬಿಕಮಿಂಗ್ ಮಾಮ್ ಟು ಬಿ ಆ್ಯಂಡ್ ಡ್ಯಾಡ್ ಟು ಬಿ ಅಂದಾಗ ಆ ಖುಷಿನೇ ನೆಕ್ಸ್ಟ್ ಲೆವೆಲ್. ಸೊ ಹಾಗೇನೆ ನಾನು ಕನ್ಸೀವ್ ಆದಮೇಲೆ, ನಂದು ಡೆಲಿವರಿ ಆದಮೇಲೆ ನನ್ನ ಇನ್ನೊಬ್ಳು ಫ್ರೆಂಡ್ ಅವಳು ಪ್ರೆಗ್ನೆಂಟ್ ಆದ್ಲು. ಸೊ ಅವಳು ಡೆಲಿವರಿ ಆಗಿ ಮಗುಗೆ ಇನ್ನೇನು 1 ವರ್ಷ ಆಗೋಷ್ಟೊತ್ತಲ್ಲಿ ಇವಳು ಪ್ರೆಗ್ನೆಂಟ್ ಆದ್ಲು. ಇಟ್ ಇಸ್ ಕಂಟಿನ್ಯೂಸ್ ಆಗಿ ಹೆಂಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ನಾವು ಎಲ್ಲರೂ ಕೂಡ ಪೇರೆಂಟ್ಸ್ ಆಗೋದ್ವಿ. ತುಂಬ ಚೆನ್ನಾಗಿ ಅನ್ಸುತ್ತೆ ಎಕ್ಸ್ಪೀರಿಯನ್ಸಸ್ ಎಲ್ಲ. ಎಲ್ಲರೂ ಕೂಡ ಇದ್ರ ಮೇಲೆ ಕಣ್ಣಿಟ್ಬಿಟ್ಟಿದ್ರಪ್ಪ, ಆ ಬೊಂಬೆ ತಿರುಗೋದ್ರ ಮೇಲೆ, ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನ ನೀವು ವಿಡಿಯೋದಲ್ಲಿ ನೋಡೋದಕ್ಕೆ ಎಷ್ಟು ಪ್ಲೆಸೆಂಟ್ ಅನ್ನಿಸ್ತಿರತ್ತೆ. ಸೊ ಡೈರೆಕ್ಟಾಗಿ ನೋಡಿದಾಗ ಇನ್ನೂ ಕೂಡ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ಅದಕ್ಕೆ ಸೀಟ್ಗೆ ಕುತ್ಕೊಳ್ಳೋ ಚೇರ್ಗೆಲ್ಲ ಕೂಡ ಪೂಜೆ ಮಾಡ್ತಾರಲ್ಲ, ಬಿಕಾಸ್ ತಾಯ್ತನ ಅನ್ನೋ ಒಂದು ಪಟ್ಟ ಬಂದ್ಬಿಟ್ಟು ನೋಬಡಿ ಕ್ಯಾನ್ ರೀಚ್ ದಟ್ ಸ್ಟೇಜ್ ಈಸಿಲಿ ಅಂತ ಹೇಳ್ಬೋದು. ಸೊ ದಟ್ ಪ್ರಾಸೆಸ್ ಇಸ್ ಓನ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಮ್ಮ ಆಗೋ ಒಂದು ಪ್ರಾಸೆಸ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಾಡಿ, ಸೋಲ್, ಮೈಂಡ್, ಎನರ್ಜಿ ಎಲ್ಲ ಕೂಡ ಹಾಕ್ಬೇಕು ಅದಕ್ಕೆ. ಇಟ್ ಇಸ್ ನಾಟ್ ಸೋ ಈಸಿ. ಅದು ಈ ಜನರೇಷನಲ್ಲಿ ಎಲ್ಲ ಟಾಂಡ್ರಮ್ಸ್ನು ನಾವು ದಾಟಿ ಬರ್ಬೇಕಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಹಾಗೆ ಹೇಳಿದ್ನಲ್ಲ, ಜೆಂಡರ್ ಪ್ರಿಡಿಕ್ಟ್ ಬೋರ್ಡು ಕೂಡ ಇಟ್ಟಿದ್ರು. ಇಲ್ಲಿ ಐ ಚೂಸ್ಡ್ ಬಿಕಾಸ್ ಬೇಬಿ ಗರ್ಲ್ ಅಂತಾನೆ. ನನ್ಗೆ ಅವಳು ಮಗದಲ್ಲಿ ಅಷ್ಟು ಕಳೆ ಕಾಣ್ತಿತ್ತು. ನಂಗೆ ಅವಳಲ್ಲಿ ಏನೂ ಚೇಂಜಸ್ ಕಾಣಿಲ್ಲ. ಸ್ವಲ್ಪ ದಪ್ಪ ಆಗಿದ್ದು ಮತ್ತು ತುಟಿ ಸ್ವಲ್ಪ ದಪ್ಪ ಆಗಿತ್ತು ಬಿಟ್ಟರೆ ಐ ಡಿಂಟ್ ಫೈಂಡ್ ಎನಿ ಚೇಂಜಸ್ ಇನ್ ಇರ್. ನನಗೆ ಡೈಲಮ, ನನ್ನ ಫ್ರೆಂಡ್ ಹೆಂಗಾಗಿದ್ಲು ಅಂದರೆ ಹುಡುಗನ ಥರನೇ ಕನ್ವರ್ಟ್ ಆಗಿಬಿಟ್ಟಿದ್ಲು ಅವಳಂತೂ. ಅವಳದು ಬೇಬಿ ಬಾಯ್ ಆಗಿತ್ತು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ನನಗೆ ಹೇಳ್ತಿದ್ರು, ತುಂಬ ಕಳೆಯಾಗಿ ಕಾಣ್ತಿದ್ಯಾ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನಿನಗೆ ಬೇಬಿ ಗರ್ಲೇ ಆಗೋದು ಅಂತ. ನಾನು ಅದೇ ಅಂದ್ಕೊಂಡು ಮಂಜುಗೂ ಅಂದ್ಕೊಂಡೆ, ಮೋಸ್ಟ್ಲಿ ಅವಳು ಚೆನ್ನಾಗಿ ಕಾಣ್ತಿದ್ದಾಳೆ, ಗ್ಲೋ ಎಲ್ಲ ಇದೆ ಅಂತ. ದೆನ್ ಅಗೇನ್ ಅನ್ಸುತ್ತೆ, ಇಲ್ಲ ಒಂದ್ಸತಿ ಹಂಗೆ ಇದ್ದಾಳಲ್ಲ, ಸಣ್ಣ ಇದ್ದಾಳಲ್ವಾ ಅಂತ ಅನ್ಸುತ್ತೆ. ಫುಲ್ ಕನ್ಫ್ಯೂಷನ್ ಇವಳ್ದು ಮಾತ್ರ. ಬಟ್ ಸ್ಟಿಲ್ ನಾನು ಅಂದ್ಕೊಂಡೆ ಬೇಬಿ ಗರ್ಲೇ ಆಗ್ಬೋದು ಅಂತ. ಸೊ ಐ ವೋಟೆಡ್ ಫಾರ್ ಬೇಬಿ ಗರ್ಲ್. ಎಸ್, ಇಟ್ ಇಸ್ ಅ ಹೆಲ್ದಿ ಬೇಬಿ ಗರ್ಲ್ ಆಗಿರೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅದೃಷ್ಟಾಗಿ ಒಂದು ತಂಗಿ ಸಿಕ್ಕಿದ್ಲು. ಸೊ ಎಲ್ಲರೂ ಕೂಡ ಬೋರ್ಡಲ್ಲಿ ಅವರವರ ಒಂದು ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರು. ಲಾಸ್ಟಲ್ಲಿ ಆ್ಯಕ್ಚುಲಿ ಪಿಂಕೇ ಜಾಸ್ತಿ ಇದ್ದಿದ್ದು ವೆನ್ ಕಂಪೇರ್ ಟು ಬ್ಲೂ ಕಡಿಮೆ ಇತ್ತು, ಪಿಂಕ್ ಇತ್ತು. ನನ್ನ ಫ್ರೆಂಡ್ ಏನಂತ ಅನ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ, ಪಿಂಕ್ ಜಾಸ್ತಿ ಹಾಕಿದ್ರೆ ಹುಡುಗಂಗೆ ಓಟ್ ಮಾಡ್ದಂಗೆ ಅಂತ ಅವ್ನು ಕಳ್ಳೋಟ್ಗಳು ಹಾಕಿದ್ದಾರೆ. ಇದು ನಾರ್ಮಲ್ ಒಟ್ಟು ಕಳ್ಳೋಟ್ಗಳನ್ನ ಹಾಕ್ಬಿಟ್ಟಿದ್ದ ಅವನು. ಸೊ ಸಿಕ್ಕಾಪಟ್ಟೆ ಪಿಂಕ್ನೇ ಇಟ್ಬಿಟ್ಟಿದ್ದ. ಫೈನಲಿ ನಾವು ಹೇಳಿದ್ಮೇಲೆ ಅವನಿಗೆ ಫ್ಲ್ಯಾಶ್ ಆಯ್ತು, ಅಯ್ಯೋ ನಾನು ಉಲ್ಟಾ ಹಿಂಗೆ ಮಾಡಿಬಿಟ್ಟೆ ಅಂತ. ಅದೇ ಹೇಳೋದು ನೋಡಿ, ಏನೋ ಒಂದು ಉಲ್ಟಾ ಆಗಿದೆ, ಬಟ್ ಆ್ಯಕ್ಚುಲಿ ಅದು ವರ್ಕ್ ಆಗಿದೆ. ಅವಳಿಗಾಗಿದ್ದು ಬೇಬಿ ಗರ್ಲ್ ಆಗಿ, ಸೊ ದಟ್ ಹೆಂಗೆ ಉಲ್ಟಾ ಆದರೂ ಮ್ಯಾನೇಜ್ ಆಗೋಗಿದೆ. ಸೊ ನನಗೆ ಭಾಸ್ಕರ್ಗೆ ಯಾವ ಥರ ಐತಿ ಫಂಕ್ಷನ್ ಅಂದರೆ, ಇಟ್ ವಾಸ್ ಟೋಟಲಿ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳ್ತಾರಲ್ಲ. ಸೊ ಆರಾಮ್ಸೆ ರಿಲ್ಯಾಕ್ಸ್ ನಾವೆಲ್ಲರೂ ಮಜಾ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು, ನಾನು ಅವನು ಫಂಕ್ಷನ್ ಆಗೋವರೆಗೂ ಕೂತು ಎಲ್ಲ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ. ಪಾಪು ಎದ್ದಿದ್ರೆ ಮೋಸ್ಟ್ಲಿ ಸ್ವಲ್ಪ ನಮಗೆ ಅಲ್ಲೇ ಡ್ರಾಮಾಸ್ ಆಗಿರೋದು, ಎಕ್ಸಸೈಸು ಅವಳಿಂದ ಓಡೋದೆಲ್ಲ ಆಗಿರೋದು. ಸೊ ದಟ್ ನಾನು ಅವನು ಇಬ್ಬರೇ ಹೋಗ್ಬಿಟ್ಟು ಬಂದ್ವಿ. ಹಾಗೂ ನನ್ನ ಫ್ರೆಂಡ್ ಅವಳು ಪಾಪನ ಕರ್ಕೊಂಡು ಬಂದಿದ್ದು. ಸೊ ನನಗೆ ನೋಡ್ತಾ ಇದ್ರೆ ನನ್ನ ಮಗಳನ್ನ ಬಿಟ್ಟು ಬಂದಿದ್ನಲ್ಲ, ಅವಳು ನೆನಪಾಗ್ತಿತ್ತು. ಸೊ ಇವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು. ಆ್ಯಂಡ್ ಮಂಜು ಹ್ಯಾಸ್ ಬಿಗ್ ಫ್ರೆಂಡ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ತುಂಬ ಫ್ರೆಂಡ್ಸ್ ಇದ್ದಾರೆ ಅವಳಿಗೆ, ಎಲ್ಲ ಕೂಡ ಜೆನ್ಯೂನ್ ಫ್ರೆಂಡ್ಸು. ಇವನು ಪುಟಾಣಿ ನೋಡಿ, ಇವನಂತೂ ಮಗು ಇದೆ ಅಂತಾನೆ ಅನ್ಸಲ್ಲ ಗೈಸ್, ಅಷ್ಟು ಸೈಲೆಂಟ್ ಆಗಿರ್ತಾನೆ. ಸೊ ಫೈನಲಿ ಎಲ್ಲ ಮುಗೀತು, ಬ್ಯಾಕ್ ಟು ಹೋಮ್. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.